ಪೆಟ್ರೋಲ್ ಡೀಸೆಲ್ ಕೃತಕ ಅಭಾವ ಸೃಷ್ಟಿಗೆ ಬ್ರೇಕ್. ಪ್ರತಿ ವಾಹನಕ್ಕೆ ಒಂದು ದಿನಕ್ಕೆ ಗರಿಷ್ಠ 200 ಲೀಟರ್ ಮಿತಿ ನೋಡಿ. ಡೀಸೆಲ್ ಖರೀದಿ ಮಿತಿಯನ್ನ ಹೇರಿದೆ. ಕೇಂದ್ರ ಸರ್ಕಾರ ಆದೇಶವನ್ನು ನೀಡಿದೆ. ಪ್ರತಿ ವಾಹನಕ್ಕೆ ಒಂದು ದಿನಕ್ಕೆ ಗರಿಷ್ಠ 200 ಲೀಟರ್ ಮಿತಿಯನ್ನ ಹೇರಲಾಗಿದೆ. ಡೀಸೆಲ್ ಖರೀದಿ ಮಿತಿ ಹೇರಿ ಕೇಂದ್ರ ಸರ್ಕಾರ ಆದೇಶ ನೀಡಿದೆ. ಮುಂದಿನ 90 ದಿನಗಳವರೆಗೆ ಕೇಂದ್ರದ ಈ ನೀತಿಯ ಅನ್ವಯ ಆಗಲಿದೆ. ಸಗಟು ಪ್ರಮಾಣದಲ್ಲಿ ಡೀಸೆಲ್ ಖರೀದಿಯನ್ನ ಮಾಡುವಂತಿಲ್ಲ. ಕೈಗಾರಿಕೆಗಳು ಹಾಗೂ ವಾಣಿಜ್ಯ ಸಂಸ್ಥೆಗಳಿಗೆ ನಿರ್ಬಂಧ ಹೇರಲಾಗಿದೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದಾಗಿ ತೈಲ ಕೊರತೆ ಆಗದಂತೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಪೆಟ್ರೋಲ್ ಡೀಸೆಲ್ ಕೃತಕ ಅಭಾವ ಸೃಷ್ಟಿಗೆ ಬ್ರೇಕ್ ಹಾಕಲಾಗಿದೆ. ಪ್ರತಿ ವಾಹನಕ್ಕೆ ಒಂದು ದಿನಕ್ಕೆ ಅಂತ ಹೇಳಿ ಗರಿಷ್ಠ 200 ಲೀಟರ್ ಮಿತಿಯನ್ನು ಹೇರಲಾಗಿದೆ. ಕೇಂದ್ರ ಸರ್ಕಾರ ಈ ಒಂದು ಮಿತಿ ಹೇರಿ ಡೀಸೆಲ್ ಖರೀದಿ ಮಿತಿ ಹೇರಿ ಆದೇಶವನ್ನು ಕೊಟ್ಟಿದೆ. ಮುಂದಿನ 90 ದಿನಗಳವರೆಗೆ ಇದು ಅನ್ವಯ ಆಗಲಿದೆ. ಕಾರಣ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರಗಳೇ. ಯಾಕೆ ಹಿಂಗೆಲ್ಲ ಆಗ್ತಾ ಇದೆ, ಯಾಕೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯಿತು, ತೈಲ ಬಿಕ್ಕಟ್ಟೇ ಇದಕ್ಕೆಲ್ಲವೂ ಕಾರಣ. ಆ ತೈಲ ಬಿಕ್ಕಟ್ಟು ಆಗಲಿಕ್ಕೆ ಕಾರಣ ಏನು ಅಂತಂದರೆ ಯುದ್ಧದ ಪರಿಣಾಮದಿಂದಾಗಿ ಎಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ವಿಧಿ ಇಲ್ಲ, ಅನಿವಾರ್ಯವಾಗಿ ನಾವು ಫಾಲೋ ಮಾಡಲೇಬೇಕಾಗತ್ತೆ.